ನೆಕ್ಸ್ಟ್ ಒನ್ ಕಟಿ ಚಕ್ರಾಸನ ಮಾಡೋಣ. ಓಕೆ, ನಾ ಇನ್ಹೇಲ್, ಹೀಗೆ ಕೈ ಸ್ಟ್ರೇಟ್ ಆಗಿ ಮೇಲೆ ಎತ್ಕೊಂಡು ಇವಾಗ ಲೆಫ್ಟ್ ನ ರೈಟ್ ಶೋಲ್ಡರ್ ಮೇಲೆ ಇಡಬೇಕು. ಇಲ್ಲಿಂದ ಹಿಪ್ ಟರ್ನ್ ಮಾಡ್ದಿರಾ ನೀವು ಟ್ವಿಸ್ಟ್ ಮಾಡಿ ಹಿಂದಕ್ಕೆ ನೋಡ್ಬೇಕು. ಸೊ ಆಬ್ಡಮನ್, ಸ್ಪೈನ್ ಎರಡು ಸ್ಟ್ರೆಚ್ ಆಗುತ್ತೆ. 6 counts breathing. 1 2 3 4 5 6. ಸ್ಲೋಲಿ ಇನ್ಹೇಲ್ ಮಾಡಿ ಸ್ಟ್ರೇಟನ್ ಮಾಡಿ. ಎಕ್ಸ್ಹೇಲ್, ಮತ್ತೆ ರೈಟ್ ಕೈ ಲೆಫ್ಟ್ ಶೋಲ್ಡರ್ ಮೇಲೆ ಇಟ್ಬಿಟ್ಟು ನಿಧಾನಕ್ಕೆ ಟ್ವಿಸ್ಟ್ ಆಗಿ ಹಿಂದೆ ನೋಡಿ. 1 2 3 4 5 6. ಮತ್ತೆ ಇನ್ಹೇಲ್ ಮಾಡ್ಕೊಂಡು ಸ್ಟ್ರೇಟ್ ಮಾಡಿ ಕೈನ ಕೆಳಗೆ ಬಿಡಿ. ಸೊ ಇದರಲ್ಲಿ ನಿಮಗೆ ಬೆನಿಫಿಟ್ಸು ಆಬ್ಡಮನ್ ಟ್ವಿಸ್ಟಿಂಗ್. ಸೊ ಆಬ್ಡಮನ್ ಮೇಲೆ ಏನಾದರೂ ಇದ್ದಿದ್ರೆ ಗ್ಯಾಸ್ಟ್ರಿಕ್ಕು, ಆಸಿಡಿಟಿ ಆ ಥರ ಪ್ರಾಬ್ಲಮ್ಸ್ ಇದ್ದರೆ, ಬೇರೆ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ನಿಮಗೆ ಆಬ್ಡಮನ್ ಟ್ವಿಸ್ಟಿಂಗ್, ಸ್ಪೈನ್ ಟ್ವಿಸ್ಟಿಂಗಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಓಕೆ, ಇವಾಗ ಕೈನ ಹೀಗೆ ಸೊಂಟದ ಮೇಲೆ ಇಟ್ಕೊಂಡು ಸ್ಲೈಟ್ ಬ್ಯಾಕ್ ಬೆಂಡಿಂಗ್ ಮಾಡೋಣ. ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ಚೆಸ್ಟ್ ಓಪನ್ ಆಗುತ್ತೆ, ಬ್ರೀದಿಂಗಿಗೂ ಹೆಲ್ಪ್ ಆಗುತ್ತೆ. ನಿಮ್ಮದು ಸ್ಪೈನು, ಲೋವರ್ ಸ್ಪೈನು ಸ್ವಲ್ಪ ವರ್ಕ್ ಆಗುತ್ತೆ. ಓಕೆ, ತುಂಬ ಸ್ಟಿಫ್ ಇದ್ರೆ ಸ್ವಲ್ಪ ಫ್ರೀ ಆಗುತ್ತೆ, ರಿಲೀಸ್ ಆಗುತ್ತೆ. ಇನ್ಹೇಲ್ ಮಾಡಿಕೊಂಡು ಸ್ಲೈಟ್ ಬ್ಯಾಕ್ ಬೆಂಡ್ ಮಾಡಿ ಹೀಗೆ. ನಾನು ಇವಾಗ ಸೈಡಿಂದ ತೋರಿಸ್ತೀನಿ. ಸೊ ಹೀಗೆ ನಿಂತ್ಕೊಂಡು ಎಲ್ಬೋ ಹೀಗೆ ಪುಷ್ ಮಾಡಿ ಚೆಸ್ಟ್ನ ಲಿಫ್ಟ್ ಮಾಡಿಬಿಟ್ಟು ಹೊಟ್ಟೆ ಒಳಗೆ ಎಳ್ಕೊಬೇಕು. ಇನ್ಹೇಲ್, ಬ್ಯಾಕ್ ಬೆಂಡ್. 6 ಬ್ರೀದಿಂಗ್. 1 2 3 4 5 6. ಮತ್ತೆ ಇನ್ಹೇಲ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ. ಈಗ ಬ್ಯಾಕ್ ಬೆಂಡಿಂಗಿಗೆ ಕಾಂಟ್ರಾಪೋಸ್ ಫಾರ್ವರ್ಡ್ ಬೆಂಡಿಂಗ್. ಸೊ ಫಾರ್ವರ್ಡ್ ಬೆಂಡಿಂಗ್ ಮಾಡಿದಾಗ ಅಕಸ್ಮಾತ್ ಬ್ಯಾಕ್ ಪೇನ್ ಇದ್ದಿದ್ರೆ ಹಾಫ್ ಬ್ಯಾಕ್ ಬೆಂಡ್ ಮಾಡ್ಬೋದು. ನೀಸು ಸಾಫ್ಟ್ ಇಟ್ಕೊಬಹುದು, ಬೆಂಡ್ ಮಾಡ್ಬೋದು. ಓಕೆ, ಹೀಗೆ ಬೆಂಡ್ ಮಾಡಿ. ಓಕೆ, 6 ಬ್ರೀದಿಂಗ್. ಇವಾಗ ನೀವು ಫ್ಲೆಕ್ಸಿಬಲ್ ಇದ್ರೆ ಸೊ ನಿಧಾನಕ್ಕೆ ಕೈ ಬಿಟ್ಬಿಟ್ಟು ಹೀಗೆ ಕೈನ ಫ್ಲೋರಿಗೆ ಟಚ್ ಮಾಡ್ಬೋದು. ಇಲ್ಲ ಅಂದ್ರೆ ಕೈ ಸೊಂಟದ ಮೇಲೆ ಇಟ್ಕೊಂಡು ಫಾರ್ವರ್ಡ್ ಬೆಂಡಿಂಗ್. 1 2 3 4 5. ನಾವು ಇನ್ಹೇಲ್, ಮೇಲೆ ಬನ್ನಿ.